ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಈ ಒಂದು ದಿನ ನಾನು ತುಂಬ ಅಂದರೆ ತುಂಬ ಕ್ಯೂರಿಯಸ್ ಆಗಿದ್ದೆ ಆ್ಯಂಡ್ ಆಲ್ಸೋ ಇಟ್ ವಾಸ್ ಲೈಕ್ ಹೆಂಗೆ ಹೇಳ್ತಾರೆ, ಭಯ ಕೂಡ ಇತ್ತು. ಆ ಒಂದು ದಿನ ಯಾವುದು ಅಂದರೆ RCB ಮ್ಯಾಚ್ ಇದ್ದಿದ್ದ ದಿನ. ನಾನು ಯಾವುದೇ ವ್ಲಾಗ್ಸ್ ಹಾಕಿದ್ರೂ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ. ಬಿಕಾಸ್ ನಾನೇನೇ ತಿಂದಿದ್ರು, ನಾನು ಏನೇ ಮಾಡಿದ್ರು, ಯಾರ ಜೊತೆ ಎಲ್ಲೇ ಹೋದ್ರೂ ಆಫ್ಟರ್ 10-15 ಡೇಸೇ ನಾನು ಅಪ್ಲೋಡ್ ಮಾಡೋದು. ಬಿಕಾಸ್ ನಜರ್ ಇಸ್ ರಿಯಲ್, ನಾನು ಅದನ್ನು ತುಂಬ ನಂಬ್ತೀನಿ. ಸೊ ದಿಸ್ ವಾಸ್ ಅ ಹ್ಯೂಜ್ ಡೆಸ್ಟಿನಿ. ಅಂದರೆ ಈ ಒಂದು ಮ್ಯಾಚ್ ವಿನ್ ಆಗಿದ್ದು ವಾಸ್ ಲೈಕ್ ದೇವ್ರು ಕೂಡ ಈ ಒಂದು ದಿನಕ್ಕೆ ವೆಯ್ಟ್ ಮಾಡ್ತಿದ್ರು ಅನ್ನೋ ವೈಬ್ ಇತ್ತು ಅವತ್ತು. ನಾವು ಲಾಸ್ಟ್ 20 ಮಿನಿಟ್ಸ್ ಇದ್ದಂಗೆ ಈ ಗ್ರೌಂಡಿಗೆ ಹೋಗಿದ್ದು. ಬಿಕಾಸ್ ಮಾಮನ ಹತ್ರ ಪರ್ಮಿಷನ್ ತೊಗೊಂಡು ಬ್ಯಾಕ್ ಗೇಟ್ ಓಪನ್ ಮಾಡಿಸಿ ಒಬ್ರಿಗೆ ಫೋನೆಲ್ಲ ಮಾಡಿ ಆಮೇಲೆ ನಾವು ಹೋಗಿದ್ದು. ಇಟ್ ವಾಸ್ ಸೋ ವಾವ್. ಅಂದರೆ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಈ ಒಂದು ದಿನ ನಾನು ನಮ್ಮ ಅಣ್ಣನ ಮಿಸ್ ಮಾಡಿದೆ. ಬಿಕಾಸ್ ಅವನು ಈ ಮ್ಯಾಚ್ ಗೆದ್ದಿದ್ದರೆ ಅವ್ನ ರಿಯಾಕ್ಷನ್ ಹೇಗಿರ್ತಿತ್ತು ಅದೆಲ್ಲ ನಾನು ನೋಡಬೇಕಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೆಕ್ಸ್ಟ್ ದಿನ ಏನಾಯಿತು, RCB ಸ್ಟ್ಯಾಂಪೇಡ್, ಅದು ಕೂಡ ಡೆಸ್ಟಿನ್ಡ್ ಆಗಿತ್ತು ಅಂತಲೇ ಹೇಳಬೇಕು. ಬಿಕಾಸ್ ಸಾವಿಗೆ ಒಂದು ಕಾರಣ ಬೇಕಲ್ಲ, ಯಾರದೇ ಆಗಿರಲಿ. ಇವತ್ತು ನಮ್ಮದು ಋಣ ಮುಗ್ದಿದೆ ಭೂಮಿ ಮೇಲೆ ಅನ್ನೋದಾದರೆ ಅದಕ್ಕೊಂದು ಕಾರಣ ಬೇಕಲ್ಲ. ಅದಕ್ಕೆ ದೇವರು ಏನೇನೋ ಮಾಡಿಬಿಡ್ತಾರೆ. ಸೊ ಅಷ್ಟೇ ಬೇಜಾರು ಆಯಿತು. ಹಾಗೆಯೇ 18 ವರ್ಷ ಆದಮೇಲೆ RCB ವಿನ್ ಆಗಿತ್ತು. ಯಾರ್ದೋ ತಪ್ಪಿಗೆ ಯಾರನ್ನೋ ಬ್ಲೇಮ್ ಮಾಡೋದು ತಪ್ಪು ಅಂತ ಕೂಡ ನನಗೆ ಅನ್ನಿಸ್ತು. ನಮ್ಮನೇಲಿ ತುಂಬ ಸೆಲೆಬ್ರೇಷನ್ ಆಯಿತು, ಡ್ಯಾನ್ಸ್ ಎಲ್ಲ ಆಡಿದ್ವಿ ಮಾಮ ಬಂದಮೇಲೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ. ಅದಾಗಿ ಒಂದು 2 ಡೇಸ್ ಆದಮೇಲೆ ನಾವೆಲ್ಲೋ ಆಚೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಹೋಟೆಲ್ಗೆ. ಸೊ ಪ್ರಜ್ಞಾನು ಮೇಕಪ್ ಪೌಚ್ನ ತೆಗೆದು ಲಿಪ್ಸ್ಟಿಕ್ಕು, ಐ ಶ್ಯಾಡೋ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದಾನೆ ಎಲ್ಲೋ ಹೋಗ್ತೀವಿ ಅಂತ. ಸೊ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಕ್ಯೂಟಾಗಿದ್ದ, ಕಣ್ಣೆಲ್ಲ ಮುಚ್ಕೊಂಡು ತೋರಿಸ್ತಾ ಇದ್ದೇನೆ. ಅಬ್ಸರ್ವ್ ಮಾಡಿದ್ರೆ ಈ ಕಡೆ ಲೆಫ್ಟ್ ಸೈಡು ಪಿಂಕ್ ಐ ಶ್ಯಾಡೋ ಕಾಣಿಸ್ತಿದೆ. ಹಾಗೆ ಹೋಟೆಲ್ಗೆ ಹೋಗಿ ಪಾಟ್ರಿ ಐಟಮ್ಸ್ ಎಲ್ಲ ತಗೊಂಡು ನೋಡಿದ್ರೆ ಇಲ್ಲೊಬ್ರು ಸರ್ಪ್ರೈಸ್ ಗೆಸ್ಟ್ ಬಂದಿದ್ರು. ಮಾಡಿದಂಗೆ ಬಂದಿರೋರು ನಮ್ಮ ಮನೆಯವರೇ ಇದ್ದಾರೆ. ಇವರಿಗೆ ಇಲ್ಲಿ ಪಾರ್ಸಲ್ ಬೇರೆ ತಗೊಂಡಿದೀವಿ ನಾವು, ಚೈತ್ರಕ್ಕನ ಲೆಕ್ಕ ಅಂತ. ಹೀಗೆ ನಮ್ಮ ಚಿಕ್ಕಮ್ಮನ ರೇಗಿಸ್ಕೊಂಡು ಮನೆಗೆ ಬಂದರೆ ಸಾಗರದು ಮ್ಯಾಂಗೋ ಐಸ್ ಕ್ರೀಮ್ ಬಂದಿತ್ತು. ಅದನ್ನು ತಿನ್ಕೊಂಡು ಆ ಒಂದು ಡೇನ ಎಂಡ್ ಮಾಡಿದ್ವಿ.